ನಮಸ್ಕಾರ ಸ್ನೇಹಿತರೆ, ಪಂಚಮುಖಿ ಪ್ರಾಪರ್ಟೀಸ್ಗೆ ಸುಸ್ವಾಗತ. ಸ್ನೇಹಿತರೆ, ತಾರ್ ರೋಡ್ ನೋಡ್ತಾ ಇದ್ದೀರಲ್ಲ, ತಾರ್ ರೋಡ್ಗೆ ಅಟ್ಯಾಚ್ ಆದಂಗೆ 36 ಕುಂಟೆ ಲ್ಯಾಂಡು ಸ್ನೇಹಿತರೆ. ಈ ತಾರ್ ರೋಡ್ ಏನು ಕಾಣ್ತಿದೆ, ತಾರ್ ರೋಡ್ಗೆ ಅಟ್ಯಾಚ್ ಇದೆ. ಅದಲ್ಲದೆ ನಿಮಗೆ ಪೂರ್ವ ದಿಕ್ಕಿಗೆ ಈಸ್ಟ್ ಫೇಸ್ಗೆ ಲ್ಯಾಂಡ್ ಇರೋವಂಥದ್ದು. ಒಂದು ಬೋರ್ವೆಲ್ ಇದೆ ಸ್ನೇಹಿತರೆ. ಲ್ಯಾಂಡಲ್ಲಿ ಒಂದು ಬೋರ್ವೆಲ್ ಇದೆ. ಅವರು ಮೋಟ್ರನ್ನು ತೆಗೆದಿದ್ದಾರೆ ಅಂತ ಹೇಳ್ತಾಯಿದ್ರು ರೈತರು. ಅಂದರೆ ನೀರಂತೂ ಚೆನ್ನಾಗಿದೆ ಸ್ನೇಹಿತರೆ. ಮೋಟ್ರೊಂದು ಹಾಕೋಬೇಕಾಗುತ್ತೆ ನೀವು. ನೋಡಿ, ಮಣ್ಣು ಕಾಣ್ತಾ ಇದೆಯಲ್ಲ, ಈಗ ಅವರು ಪಕ್ಕದವರೇನೋ ಇದನ್ನು ವಾರಕ್ಕೆ ತೊಗೊಂಡು ಮಾಡ್ತಾಯಿದ್ದಾರೆ. ಪ್ಯೂರ್ ರೆಡ್ ಸಾಯಿಲ್ ಭೂಮಿ ಅಂತೂ ಅಷ್ಟೇ ಚೆನ್ನಾಗಿದೆ. ಬಾಕ್ಸ್ ಟೈಪಾಗೂ ಸಹ ಭೂಮಿ ಇದೆ ನಿಮಗೆ. ಜನರಲ್ ಪ್ರಾಪರ್ಟೀಸ್ ಇದ್ದರೆ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇರೋಂಥದ್ದು. ತಾರ್ ರೋಡ್ ಅಟ್ಯಾಚ್ ಅಂತ ಹೇಳಿದ್ನಲ್ಲ ನಿಮಗೆ. ನೀರು ಅಷ್ಟೇ, ಏರಿಯಾ ತುಂಬ ಚೆನ್ನಾಗಿದೆ. ಲೊಕೇಶನ್ ಅಂತೂ ಸ್ನೇಹಿತರೆ ರೈತರು ತುಂಬ ಚೆನ್ನಾಗಿ ವ್ಯವಸಾಯ ಮಾಡ್ತಾಯಿದ್ದಾರೆ. ಅಕ್ಕಪಕ್ಕದಲ್ಲಿ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ. ನೀವು ಸಹ ಅದೇ ರೀತಿ ಒಳ್ಳೆ ತೋಟ ಮಾಡ್ಕೊಳ್ಬೋದು. ಒಂದು ಚಿಕ್ಕ ಫಾರ್ಮ್ ಹೌಸ್ ಹುಡುಕ್ತಾ ಇದ್ರೆ ಸ್ನೇಹಿತರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. 36 ಕುಂಟೆ ಅಂದರೆ ಒಂದು ಎಕರೆಗೆ 4 ಕುಂಟೆ ಕಡಿಮೆ ಇರೋದು ಸ್ನೇಹಿತರೆ. ಮೈಸೂರಿಂದ ತಗೊಂಡ್ರೆ ಇದೊಂದು 23 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಸಿಟಿಯಿಂದ 23 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ರಿಂಗ್ ರೋಡಿಂದ ತಗೊಂಡ್ರೆ ಜಸ್ಟ್ ಒಂದು 19 ಕಿಲೋಮೀಟ್ರಿಗೆ ಲ್ಯಾಂಡ್ ಸಿಗುತ್ತೆ ನಿಮಗೆ. ಸ್ನೇಹಿತರೆ, ನೀವು ತೋಟ ಮಾಡ್ತೀನಿ ಅಂದರೆ ತೆಂಗು, ಅಡಿಕೆ, ಮಾವು, ಸಪೋಟ, ಬಾಳೆ, ಕಬ್ಬು, ಜೋಳ, ಸೀಬೆ, ನುಗ್ಗೆ, ಬಟರ್ ಫ್ರೂಟು, ಡ್ರ್ಯಾಗನ್ ಫ್ರೂಟು, ಟರ್ಮರಿಕ್ಕು, ಆರೆಂಜು, ಪಪ್ಪಾಯ, ಈ ರೀತಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಎನಿವನ್ ಎಲ್ಲ ಥರನೂ ಮಾಡ್ಬೋದು ಸ್ನೇಹಿತರೆ. ಅದಲ್ಲದೆ ಫಾರೆಸ್ಟ್ ಬೆಳೆನೂ ಸಹ ಮಾಡ್ಬೋದು. ಟೀಕ್ ವುಡ್ಡು, ಸ್ಯಾಂಡಲ್ವುಡ್ಡು, ರೆಡ್ ಸ್ಯಾಂಡಲು, ಮಹಾಗನಿ, ಎಬ್ಬೇವು, ಸಿಲ್ವರ್ ಉಕ್ಕು, ಈ ರೀತಿ ಅಂದರೆ ಒಂದು ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ಕೊಳಕ್ಕಂತೂ ತುಂಬ ಅನುಕೂಲ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ರೇಟ್ ಒಂದು ಪರ್ ಗುಂಟೆ ಅವರು 2,20,000 ಹೇಳಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದರೆ ನಿಮಗೆ ನೇರವಾಗಿ ಓನರ್ ಹತ್ರ ಮಾತಾಡಿಸ್ತೀವಿ. ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. 100% ಜನರಲ್ ಪ್ರಾಪರ್ಟಿ. ಭೂಮಿನೂ ನಿಮಗೆ ರೋಡಿಂದ ಹೈಟಲ್ಲೇ ಇದೆ ಸ್ನೇಹಿತರೆ, ತೊಂದರೆ ಇಲ್ಲ. ದಯವಿಟ್ಟು ಸ್ನೇಹಿತರೆ ಪಂಚಮುಖಿ ಪ್ರಾಪರ್ಟೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಏನೇ ಡೌಟ್ ಇರೋ ಕಾಲ್ ಮಾಡಿ ಸ್ನೇಹಿತರೆ. 9448622855. ಇವರು ಆಲ್ರೆಡಿ ಡ್ರಿಪ್ ಇರಿಗೇಷನ್ ಎಲ್ಲ ಮಾಡಿದ್ದಾರೆ ಸ್ನೇಹಿತರೆ. ಫೆನ್ಸಿಂಗ್ ಒಂದು ಮಾಡ್ಕೋಬೇಕಾಗುತ್ತೆ. ಅದ್ಬಸ್ತ್ ಮಾಡಿ ಫೆನ್ಸಿಂಗ್ ಎಲ್ಲ ಮಾಡಿಕೊಡ್ತೀವಿ, ಅದೇನು ತೊಂದರೆ ಇಲ್ಲ ನಿಮಗೆ. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಬೋರ್ವೆಲ್ಲು. ಅಲ್ಲಿರೋದೇ ಮೋಟ್ರೊಂದು ಹಾಕೋಬೇಕಾಗುತ್ತೆ ನೀವು.